ತುಂಬ ಸಂತೋಷ ಅಂತಂದರೆ ಸಾಧು ಸಂತರನ್ನ ನಮ್ಮ ಕಾರ್ಯಕರ್ತರುಗಳು ಹಳ್ಳಿಗಳಲ್ಲಿ ಹೋಗಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಪಂಚಮಶಾಲಿ ಸಮಾಜದ ಸಾಧು ಸಂತರಿರ್ಬೋದು, ಪಂಚಪೀಠಗಳ ಸಾಧು ಸಂತರಿರ್ಬೋದು, ಕಾಗಿನೆಲೆಯ ಗುರುಪೀಠಗಳಿರ್ಬೋದು, ವಾಲ್ಮೀಕಿ ಸಮಾಜದ ಗುರುಪೀಠಗಳಿರ್ಬೋದು, ಎಲ್ಲ ಗುರುಪೀಠಗಳ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ನಾವು ಬರ್ತಾ ಇದ್ದೀವಿ, ಒಂದು ರೀತಿಯ ಹಿಂದೂ ಸಮಾಜದ ಏಕತೆಗೆ ನೀವು ಪ್ರಯತ್ನ ನಡೆಸ್ತಾ ಇದ್ದೀರಿ, ಬಹಳ ಒಳ್ಳೆಯ ಪ್ರಯತ್ನ, ಇದು ಯಶಸ್ವಿ ಆಗಬೇಕಾಗಿದೆ ಅನ್ನೋಂಥ ಮಾತು ಅವರೆಲ್ಲ ಹೇಳ್ತಾ ಇದ್ದಾರೆ. ನಾವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಮಠಗಳು ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾವೆ. ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಠಾಧೀಶರು. ಆದರೆ ಅವ್ರ ಬಗ್ಗೆ ಭಕ್ತರಿಗೆ ಗೌರವ ಏನೂ ಕಮ್ಮಿ ಇಲ್ಲ. ಆ ಮಠಗಳ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲರದು ಇದೆ. ಅದೇ ರೀತಿ ದೇವಸ್ಥಾನಗಳು, ಎಲ್ಲ ಸಮಾಜದ ಸಣ್ಣ ಸಣ್ಣ ಸಮಾಜದವರು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಆ ದೇವಸ್ಥಾನಗಳು ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನ ಅಭಿವೃದ್ಧಿನೂ ಕೂಡ ಮಾಡಬೇಕು. ಆ ದೇವಸ್ಥಾನದ ಪೂಜೆ ಮಾಡ್ತಾರಂಥ ಅರ್ಚಕರು ಅರ್ಚನೆ ಮಾಡೋಂಥ ರೂಪ ಕೂಡ ಅವ್ರಿಗೆ ಗೊತ್ತಿಲ್ಲ. ಶುಭ್ರ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ, ಅವರು ಸ್ನಾನ ಮಾಡಬೇಕು ಅಂತ ಕಲ್ಪನೆ ಇಲ್ಲ. ಯಾರು ಹೆಣ್ಮಕ್ಳು ಎಡೆ ತಂದು ಕೊಡ್ತಾರೆ, ಆ ಎಡೆನ ಇಟ್ಟು ಪೂಜೆ ಮಾಡಿ ಕಳಿಸ್ತಾರೆ. ಆದರೆ ಆ ಅರ್ಚಕರಿಗೆ ಭಕ್ತಿಗೆ ಯಾವ ರೂಪದಲ್ಲೂ ಕಮ್ಮಿ ಇಲ್ಲ. ಅವರಿಗೆ ಸರಿಯಾದ ಅರ್ಚನೆ ಹೇಗೆ ಮಾಡಬೇಕು ಅನ್ನೋಂಥ ತರಬೇತಿ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ಬ್ರಿಗೇಡ್ದಿದೆ. ಜೊತೆಗೆ ರೈತರಿಗೆ ಸಮಸ್ಯೆ ಬಂದಾಗ, ಉದಾಹರಣೆಗೆ ಈಗ ವಕ್ಫ್ ಪ್ರಾಪರ್ಟಿ ಬಗ್ಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ. ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ. 3 ಕಡೆ ಕೆಚ್ಚಲನ್ನ ಕಡ್ದಿದ್ದಾರೆ. ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡ್ರ್ ತೊಗೊಂಡು ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಪೊಲೀಸ್ ಇಲಾಖೆಗೆ ಸಿಕ್ಕಿಬಿದ್ದಿದ್ದಾರೆ. ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ. ಯಾವ ನಮ್ಮದು ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ. ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ. ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು, ಗೋವಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಅದು ನಿಲ್ಲಬೇಕು, ಸಾಧು ಸಂತರಿಗೆ ಗೌರವ ಸಿಗಬೇಕು, ಮಠ ಮಂದಿರಗಳಿಗೆ ಗೌರವ ಸಿಗಬೇಕು. ಈ ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಫೆಬ್ರವರಿ 4ನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಆಗ್ತಾಯಿದೆ. ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.